ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬದ ನಿಮಿತ್ತ ನವರಾತ್ರಿ ದಸರಾ ಉತ್ಸವವನ್ನು ಮುನ್ನೂರು ಕಾಪು ಸಮಾಜದ ವತಿಯಿಂದ ಮಾತಾ ಲಕ್ಷ್ಮೀದೇವಿ ಹಾಗೂ ಮಾತಾ ಕಾಳಿಕಾದೇವಿಯ ನವರಾತ್ರಿ ಉತ್ಸವ ಅಕ್ಟೋಬರ್ 3ರಿಂದ 11ರವರೆಗೆ ನಡೆಯಲಿದೆ ಎಂದು ಸಮಾಜದ ಮುಖಂಡ ಎ ಪಾಪಾರೆಡ್ಡಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವರಾತ್ರಿ ದಸರಾ ಉತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಾನಪದ ನೃತ್ಯ, ನವದುರ್ಗೆಯರ ನೃತ್ಯ, ಭರತನಾಟ್ಯ ಹಾಗೂ ಸಮೂಹ ಗೀತೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪ್ರತಿ ನೃತ್ಯ ತಂಡದಲ್ಲಿ 12ರಿಂದ 13 ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಸಮೂಹ ಗೀತೆಗಳನ್ನು ವಾದ್ಯ ಸಮೇತ 8 ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ತಂಡಗಳಿಗೆ ಸೂಕ್ತ ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಪ್ರೌಢಶಾಲಾ ಮುಖ್ಯ ಗುರುಗಳು ಹಾಗೂ ಕಾಲೇಜಿನ ಪ್ರಾಚಾರ್ಯರಿಂದ ಪಡೆದ ದೃಢೀಕರಣ ಪತ್ರವನ್ನು ವಿದ್ಯಾರ್ಥಿಗಳು ತಮ್ಮ ಅರ್ಜಿಯೊಂದಿಗೆ ಲಗತ್ತಿಸಿರಬೇಕು ಎಂದು ತಿಳಿಸಿದರು. ವಿಜೇತ ಕಾಲೇಜು ವಿದ್ಯಾರ್ಥಿಗಳ ತಂಡಕ್ಕೆ ಪ್ರಥಮ ಬಹುಮಾನ 30,000 ಹಾಗೂ ಫೋಸಿ, ದ್ವಿತೀಯ ಬಹುಮಾನ 20,000 ಬಹುಮಾನ ಹಾಗೂ ಪ್ರೋಸಿ, ತೃತೀಯ ಬಹುಮಾನ 15,000 ಹಾಗೂ ಫೋಸಿ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುತ್ತದೆ ಎಂದರು. ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000, ಪ್ರೋಸಿ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುತ್ತದೆ ಎಂದರು. ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿರುವ ಸಮೂಹ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000 ಮತ್ತು ಪ್ರಶಸ್ತಿ ಪತ್ರ ಮತ್ತು ಪ್ರೋಸಿ ನೀಡಿ ಗೌರವಿಸಲಾಗುವುದು. 10 ದಿನಗಳ ಒಳಗಾಗಿ ತಂಡಗಳು ತಮ್ಮ ಪಟ್ಟಿಯನ್ನು ಸಾಂಸ್ಕೃತಿಕ ವಿಭಾಗ ಆಯೋಜಕರಾದ ಡಾಕ್ಟರ್ ಶರಣಪ್ಪ ಗೋನಾಳ ಮೊಬೈಲ್ ಸಂಖ್ಯೆ 9448910253 ಅನ್ನು ಸಂಪರ್ಕಿಸಬೇಕು ಎಂದು ತಿಳಿಸಿದರು. ಸತತವಾಗಿ 4 ವರ್ಷದಿಂದ ನವರಾತ್ರಿ ಉತ್ಸವವನ್ನು 9 ದಿನಗಳವರೆಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಥರ ಈ ವರ್ಷನೂ ಕಾರ್ಯಕ್ರಮ ಕೊಟ್ಟಿದ್ದೀವಿ. 3ನೇ ತಾರೀಕಿನಿಂದ 11ನೇ ತಾರೀಕುವರೆಗೆ ಕಾರ್ಯಕ್ರಮ ಸಾಯಂಕಾಲ ಗದ್ವಾಲ್ ರಸ್ತೆಯಲ್ಲಿ ಇದ್ದಂಥ ಮಾತಾ ಕಾಳಿಕಾದೇವಿ, ಮಾತಾ ಮಹಾಲಕ್ಷ್ಮಿಯ ದೇವಸ್ಥಾನದ ಮುಂದೆ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ರಾಯಚೂರು ಜಿಲ್ಲೆಯಲ್ಲಿದ್ದಂಥ ಕಾಲೇಜುಗಳ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ಎಲ್ಲ ಕಾಲೇಜುಗಳಿಗೆ ನಿಮಂತ್ರಣ ಪಟ್ಟು ಕಳಿಸಿದ್ದೀವಿ. 23 ಕಾಲೇಜುಗಳಿವೆ, 25 ಹೈಸ್ಕೂಲ್ಗಳಿವೆ. ಕಾರ್ಯಕ್ರಮದ ಅಂಗವಾಗಿ ಅವರು ಭಾಗವಹಿಸಲಿಕ್ಕೆ ಅನುಮಾನ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜ್ ವಿಭಾಗದಲ್ಲಿ ಗೆದ್ದಂಥ ಮಕ್ಕಳಿಗೆ 30,000 ರೂಪಾಯಿ ಫಸ್ಟ್ ಬಹುಮಾನ, ಟ್ರಾಫಿ ಜೊತೆಗೆ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ಟ್ರಾಫಿ ಜೊತೆಗೆ 20,000 ರೂಪಾಯಿ, ಮೂರನೇ ಬಹುಮಾನ 15,000 ರೂಪಾಯಿ. ಅದೇ ಥರ ಹೈಸ್ಕೂಲ್ ವಿಭಾಗಕ್ಕಾಗಿ ಪ್ರಥಮ ಬಹುಮಾನ 25,000 ರೂಪಾಯಿ, ದ್ವಿತೀಯ ಬಹುಮಾನ 15,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಪುಂಡ್ಲ ನರಸಾರೆಡ್ಡಿ, ಬಸವರಾಜ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಶಂಕರ್ ರೆಡ್ಡಿ, ಗೋಪಾಲ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ರಾಜೇಂದ್ರ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು.